टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಪ್ರೊಫೆಷನಲ್ ಶಾರ್ಪ್ ಶೂಟರ್ ನಿಂದ ಏನಾದರೂ ಫೈರಿಂಗ್ ಆಯ್ತಾ? ಚಲಿಸುತ್ತಿದ್ದ ಕಾರ್ನ ಮೇಲೆ ಪಕ್ಕಾ ಗುರಿ ಇಟ್ಟು ದಾಳಿ ಮಾಡಬೇಕು ಅಂತ ಅಂದ್ರೆ ಅದು ಸಾಮಾನ್ಯವಾದಂತ ಒಬ್ಬ ಶೂಟರ್ ನಿಂದ ಸಾಧ್ಯ ಇಲ್ಲ. ಹಾಗಾಗಿ ಒಬ್ಬ ಪ್ರೊಫೆಷನಲ್ ಶಾರ್ಪ್ ಶೂಟರ್ ಅನ್ನ ಬಳಸಿ ಈ ಒಂದು ಶೂಟ್ ಮಾಡಿರುವಂತ ಒಂದು ಶಂಕೆ ಇದೆ. ರಿಕ್ಕಿ ರಾಯ್ ಚಲನವಲನ ಎಲ್ಲವನ್ನು ಕೂಡ ಗಮನಿಸಿ, ಅದು ಕೂಡ ರಾತ್ರಿ 11:30 ಯಾರು ಕಾಯ್ಕೊಂಡಿರ್ತಾರೆ, ಇದೆಲ್ಲವನ್ನು ಕೂಡ ಪ್ಲಾನ್ ಮಾಡಿಕೊಂಡೇ ಕಾದಿರುವಂತವ್ರು ಈ ಒಂದು ಶೂಟ್ ಔಟ್ ಮಾಡಿರ್ಬೋದು ಅಂತ. ಸೊ ಬೆಂಗಳೂರಿಗೆ ತೆರಳುತ್ತಿದ್ದಾಗ ಫೈರ್ ಮಾಡಲಾಗಿದೆ. ಜೊತೆಗೆ ಇನ್ಫಾರ್ಮೇಶನ್ ಇರಬೇಕಲ್ಲ, ಈತ ಎಷ್ಟೊತ್ತಿಗೆ ಹೊರಡ್ತಾನೆ ಮನೆಯಿಂದ ಏನು ಅನ್ನೋದ್ರ ಬಗ್ಗೆ ಕೂಡ ಎಲ್ಲ ತಿಳ್ಕೊಂಡು ಪಕ್ಕಾ ಪ್ಲಾನ್ ಮಾಡಿ ರಿಕ್ಕಿ ರಾಯ್ ಮೇಲೆ ಶೂಟ್ ಮಾಡಿರುವಂತಹ ಒಂದು ಅನುಮಾನ ಇದೆ. ಸೊ ನೋಡ್ತಾ ಇದ್ರೆ ಆ ಡೋರ್ ಹ್ಯಾಂಡ್ಲ್ ಏನಿದೆ ಅದರ ಮೇಲೆ, ಸೊ ಅದು ಕೂಡ ಫಾರ್ಚುನರ್, ಒಳ್ಳೆ ಗಟ್ಟಿಮುಟ್ಟಾದಂಥ ಒಂದು ವೆಹಿಕಲ್. ಸೊ ಅದರ ಡೋರನ್ನು ಪಾಸ್ ಆಗಿ ಹೋಗಿದೆ ಅಂತಂದರೆ, ಸೊ ರಾತ್ರಿ ವೇಳೆ 11:30 ಕಾದು ಕಾಂಪೌಂಡ್ ಬಳಿ ನಿಂತು ಅಲ್ಲಿಂದ ಶೂಟ್ ಮಾಡಿರಬೇಕಾದ್ರೆ ಇಲ್ಲಿ ಭಾಳ ನೀಟಾಗಿ ಸ್ಕೆಚ್ ಹಾಕಿ ಈ ಒಂದು ಶೂಟ್ ಮಾಡಿರೋ ಹಾಗಿದೆ, ಪ್ಲ್ಯಾನ್ ಮಾಡಿರೋ ಹಾಗಿದೆ. ಸೊ ರಿಕ್ಕಿ ರಾಯ್ ಮುಂದಿನ ಸೀಟ್ನಲ್ಲಿ ಕುಳಿತಿರಬಹುದು ಅನ್ನೋ ಲೆಕ್ಕಾಚಾರದ ಮೂಲಕ ಡ್ರೈವರ್ ಸೀಟ್ ಮೂಲಕ ಫೈರ್ ಮಾಡಲಾಗಿದೆ. ಆದರೆ ಹಿಂದಿನ ಸೀಟ್ ಅಂತ ಗೊತ್ತಾದಾಗ ಮೇ ಬಿ ಆ ಕಡೆ ಏಮ್ ಮಾಡಿರುವಂಥ ಸಾಧ್ಯತೆಗಳಿವೆ. ಸೊ ರಿಕ್ಕಿ ರಾಯ್ ತೆರಳ್ತಾ ಇದ್ದಂಥ ಕಾರ್ನ ಮೇಲೆ, ಅದು ಕೂಡ ಯಾವುದೋ ಡಾಕ್ಯುಮೆಂಟ್ ಏನೋ ಬಿಟ್ಟು ಹೋಗಿದ್ರು ಅಂತ ವಾಪಸ್ ಬಂದು ಮತ್ತೆ ಬೆಂಗಳೂರಿಗೆ ವಾಪಸ್ ಹೊರಡಬೇಕಾದ್ರೆ ಬಿಡದಿ ಮನೆಯಿಂದ ಸುಮಾರು ಒಂದು 500 ಮೀಟರ್ ದೂರದಲ್ಲಿ ಇರುವಂತಹ ಒಂದು ಸ್ಟ್ರೈಟ್